ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಟ ರಘುವೀರ ಅವರ ಜೀವನದ ಬಗ್ಗೆ ಹೇಳುತ್ತೇನೆ ಹಾಗೂ ಅವರ ಸಿನಿ ಪಯಣ ಮತ್ತು ವಿಧಿಯ ಕ್ರೂರ ಆಟದಿಂದ ಅಕಾಲಿಕ ಮರಣ ಹೊಂದಿದ್ದರು. ಹಾಗಾದರೆ ರಘುವೀರವರ ಜೀವನದ ಕಥೆಯನ್ನು ತಿಳಿದುಕೊಳ್ಳೋಣ. ರಘುವೀರವರು ಮೂಲತಃ ಬೆಂಗಳೂರದವರು. ಇವರು 1967ರಲ್ಲಿ ಜನಿಸಿದ್ದರು. ಇವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ರಘುವೀರವರ ಪೂರ್ವಜರ ಆಸ್ತಿ ಎಷ್ಟಿತ್ತೆಂದರೆ 100 ಎಕರೆ ತೋಟಗಳು, ಎಸ್ಟೇಟ್ಗಳು. ಅಷ್ಟೇ ಅಲ್ಲದೆ ಅವರ ತಂದೆ ಆ ಕಾಲಿನ ಫೇಮಸ್ ಕಾಂಟ್ರಾಕ್ಟರ್ ಆಗಿದ್ದರು. ಅವರ ಹೆಸರು ಮುನಿಯಲ್ಲಪ್ಪ. ರಘುವೀರವರಿಗೆ ಜೀವನದಲ್ಲಿ ಏನೂ ಕಡಿಮೆ ಇದ್ದಿಲ್ಲ. ಆದರೆ ರಘುವೀರವರಿಗೆ ಆ್ಯಕ್ಟರ್ ಆಗಬೇಕೆಂಬ ಆಸೆ ಇತ್ತು. ಸಿನಿಮಾದಲ್ಲಿ ಅಭಿನಯ ಮಾಡಬೇಕೆಂದು ಆಸೆ ಇತ್ತು. ಇವರು ಇನ್ನೂ ಓದುತ್ತಿರುವಾಗಲೇ ಸಿನಿಮಾ ಮಾಡಬೇಕೆಂದು ತನ್ನ ತಂದೆಗೆ ಹೇಳಿದ್ದರು. ತಂದೆಯು ಮಗನ ಅಭಿಪ್ರಾಯ ಒಪ್ಪಿಕೊಂಡು ರಘುವೀರವರಿಗೆ ಚೆನ್ನೈಗೆ ಕಳಿಸುತ್ತಾರೆ. ಅಲ್ಲಿ ನಟನೆ ಮಾಡುವ ತರಬೇತಿ ತೆಗೆದುಕೊಳ್ಳುತ್ತಾರೆ. ಚೆನ್ನೈ ಮೇಲಿಂದ ಬಂದ ಮೇಲೆ ರಘುವೀರವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುತ್ತಾರೆ. ಅದು ಅಜಯ ವಿಜಯ. ಇದು ಅವರ ಮೊದಲನೇ ಸಿನಿಮಾ ಆಗಿತ್ತು. ಆದರೆ ಈ ಸಿನಿಮಾ ಅಷ್ಟು ಜನಪ್ರಿಯ ಆಗಲಿಲ್ಲ. ರಘುವೀರವರು ಆ ಕಾಲದಲ್ಲೇ ಈ ಸಿನಿಮಾಕ್ಕೆ 30 ಲಕ್ಷಗಳನ್ನು ಹಾಕಿದ್ದರು ಎಂದು ಹೇಳಲಾಗಿದೆ. ಸೋಲು ಗೆಲುವು ಇರುತ್ತದೆ ಎಂದು ರಘುವೀರವರು ಹಿಂದಕ್ಕೆ ಹೋಗಲಿಲ್ಲ. ಅವರು ಇನ್ನೊಂದು ಸಿನಿಮಾ ತೆಗೆಯುತ್ತಾರೆ. ಈ ಸಿನಿಮಾ ಅವರಿಗೆ ದೊಡ್ಡ ಯಶಸ್ಸು ತಂದುಕೊಟ್ಟಿತ್ತು. ಅದು ಯಾವುದೆಂದರೆ 1992ರಲ್ಲಿ ಚೈತ್ರದ ಪ್ರೇಮಾಂಜಲಿ. ಈ ಚಿತ್ರದ ಮೂಲಕ ರಘು ಅವರು ಕನ್ನಡದ ಯುವನಟನಾಗಿ ಹೊರಹೊಮ್ಮಿದ್ದರು. ಈ ಸಿನಿಮಾವು ಸಂಗೀತ ಹಾಗೂ ಕಥೆಯ ಕಾರಣದಿಂದ ಭಾರೀ ಯಶಸ್ಸು ಕಂಡಿತ್ತು. ರಘುವೀರವರು ಚೈತ್ರದ ಪ್ರೇಮಾಂಜಲಿ ಈ ಸಿನಿಮಾದ ಯಶಸ್ಸು ಕಂಡ ನಂತರ ಇನ್ನೊಂದು ಸಿನಿಮಾ ತೆಗೆಯುತ್ತಾರೆ. ಅದು ಯಾವುದೆಂದರೆ ಶೃಂಗಾರ ಕಾವ್ಯ. ಇದು ರಘು ಅವರ 3ನೇ ಸಿನಿಮಾ ಆಗಿತ್ತು. ಈ ಸಿನಿಮಾ ಕೂಡ ಜನಪ್ರಿಯ ಗಳಿಸಿತ್ತು. ಈ ಸಿನಿಮಾದಲ್ಲಿ ನಟಿ ಸಿಂಧು ಅವರು ಅಭಿನಯಿಸಿದ್ದರು. ಈ ಸಿನಿಮಾದಿಂದಲೇ ನಟ ರಘುವೀರವರು ನಟಿ ಸಿಂಧು ಅವರ ಪ್ರೀತಿಯಲ್ಲಿ ಬೀಳುತ್ತಾರೆ. ಹಾಗೆ ನಟಿ ಸಿಂಧು ಅವರು ಕೂಡ ರಘುವೀರರನ್ನು ಪ್ರೀತಿಸುತ್ತಾರೆ. ಮುಂದೆ ಇಬ್ಬರು ಮದುವೆಯಾಗುವುದು ಕೂಡ ಪ್ಲ್ಯಾನ್ ಮಾಡುತ್ತಾರೆ. ರಘುವೀರವರು ನಟಿ ಸಿಂಧುವನ್ನು ಮದುವೆಯಾಗುವುದು ವಿಷಯ ತನ್ನ ತಂದೆಯ ಹತ್ತಿರ ಹೇಳುತ್ತಾರೆ. ಆದರೆ ಅದಕ್ಕೆ ರಘುವೀರವರ ತಂದೆ ಒಪ್ಪುವುದಿಲ್ಲ. ರಘುವೀರವರ ತಂದೆ ಅವರ ಸಂಬಂಧದಲ್ಲಿದ್ದ ಹುಡುಗಿಯನ್ನು ರಘುವೀರಿಗೆ ಮದುವೆ ಮಾಡಬೇಕೆಂದು ನಿರ್ಣಯ ಮಾಡುತ್ತಾರೆ. ಆದರೆ ರಘುವೀರವರು ತಂದೆಯ ಮಾತನ್ನು ಮೀರಿ ನಟಿ ಸಿಂಧು ಅವರನ್ನು ಮದುವೆಯಾಗುತ್ತಾರೆ. ಮದುವೆಯಾದ ನಂತರ ರಘುವೀರವರು ಮನೆಯ ಬಿಟ್ಟು ಬಾಡಿಗೆಯ ಮನೆಯಲ್ಲಿ ಇರುತ್ತಾರೆ ನಟಿ ಸಿಂಧುವ ಜೊತೆ. ರಘುವೀರವರು ಮುಂದೆ ಕೆಲವು ಸಿನಿಮಾಗಳು ತೆಗೆಯುತ್ತಾರೆ. ಶ್ರೀ ದುರ್ಗಾ ಪೂಜಾ, ಕಾವೇರಿ ತೀರದಲ್ಲಿ. ಈ ಎಲ್ಲ ಸಿನಿಮಾಗಳು
ಜನಪ್ರಿಯ ಆಗಲಿಲ್ಲ. ಇವರ ಕೆಲವೊಂದು ಸಿನಿಮಾಗಳು ಅಷ್ಟೇ ಜನಪ್ರಿಯವಾದವು. ಇದರಿಂದ ರಘುವೀರ್ ಅವರಿಗೆ ಆರ್ಥಿಕ ತೊಂದರೆ ಅನುಭವಿಸಬೇಕಾಯಿತು. ಹಾಗೆ ಅವರಿಗೆ ಪಾತ್ರಗಳು ಬರುವುದು ಕೂಡ ಕಡಿಮೆಯಾದವು. ಇವರು ನಟನಾಗಿ ಹಾಗೂ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದರು. ಆದರೆ ಅಷ್ಟೇನೂ ಯಶಸ್ಸು ಕಾಣಲಿಲ್ಲ. ರಘುವೀರ್ ಅವರ ವೈಯಕ್ತಿಕ ಜೀವನವು ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಅವರು ತಮ್ಮ ಸಹನಟಿ ಸಿಂಧು ಅವರನ್ನು ಪ್ರೀತಿಸಿ ವಿವಾಹವಾದರು. ಆದರೆ ಕುಟುಂಬದ ವಿರೋಧ ಮತ್ತು ವೈಯಕ್ತಿಕ ಸಮಸ್ಯೆಗಳ ಕಾರಣದಿಂದ ಅವರ ದಾಂಪತ್ಯ ಜೀವನದಲ್ಲಿ ಹಲವು ತೊಂದರೆಗಳು ಎದುರಾದವು. ರಘುವೀರ್ ಮತ್ತು ನಟಿ ಸಿಂಧು ಈ ದಂಪತಿಗೆ ಒಂದು ಮಗು ಕೂಡ ಇದೆ. ಅವಳ ಹೆಸರು ಶ್ರೇಯಾ. ಸ್ವಲ್ಪ ವರ್ಷ ಆದ ನಂತರ ನಟಿ ಸಿಂಧುಗೆ ಲಂಗ್ಸ್ನಲ್ಲಿ ಇನ್ಫೆಕ್ಷನ್ ಆಗುತ್ತದೆ. ಚಿಕಿತ್ಸೆ ವಿಫಲವಾಗುತ್ತದೆ. ನಟಿ ಸಿಂಧು ಕೇವಲ 33 ವರ್ಷಕ್ಕೆ ವಿಧಿವಶರಾಗುತ್ತಾರೆ. ರಘುವೀರ್ ಅವರು ಜೀವನದಲ್ಲಿ ಒಂಟಿಯಾಗಿರುತ್ತಾರೆ. ಅವರ ತಂದೆ ಬಂದು ಅವರಿಗೆ ಸಮಾಧಾನ ಹೇಳಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅವರ ಇಷ್ಟದ ಹುಡುಗಿಗೆ ಅವರ ಜೊತೆ ಮತ್ತೆ ಮದುವೆ ಮಾಡುತ್ತಾರೆ. ಎಲ್ಲವೂ ಮರೆತು ರಘುವೀರ್ ಅವರು ಹೊಸ ಜೀವನ ಪ್ರಾರಂಭಿಸಿದ್ದರು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. 2014ರಂದು ರಘುವೀರ್ ಅವರಿಗೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ಅವರು ತುಂಬ ಕಡಿಮೆ ವಯಸ್ಸಿನಲ್ಲಿಯೇ ವಿಧಿವಶರಾದರು. ರಘುವೀರ್ ಅವರಿಗೆ ಕೇವಲ 46-47 ವಯಸ್ಸು ಆಗಿತ್ತೆಂದು ಹೇಳಲಾಗಿದೆ. ಅವರ ನಿಧನದಿಂದ ಕನ್ನಡ ಚಿತ್ರರಂಗ ಒಂದು ಪ್ರತಿಭಾವಂತ ಕಲಾವಿದರನ್ನು ಕಳೆದುಕೊಂಡಿತ್ತು. ರಘುವೀರ್ ಅವರು ಹೆಚ್ಚು ಚಿತ್ರಗಳಲ್ಲಿ ನಟಿಸಲಿಲ್ಲ. ಆದರೆ ಅವರು ಅಭಿನಯಿಸಿದ ಚಿತ್ರಗಳು ಇಂದಿಗೂ ಕನ್ನಡ ಸಿನಿಪ್ರಿಯರ ನೆನಪಿನಲ್ಲಿ ಉಳಿದಿದೆ. ವಿಶೇಷವಾಗಿ ಚೈತ್ರದ ಪ್ರೇಮಾಂಜಲಿ ಈ ಚಿತ್ರದ ಹಾಡುಗಳು ಇವತ್ತು ಕೂಡ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿವೆ. ಇವತ್ತಿಗೂ ಕೂಡ ರಘುವೀರ್ ಅವರನ್ನು ಚೈತ್ರದ ಪ್ರೇಮಾಂಜಲಿ ನಾಯಕನೆಂದೇ ಗುರುತಿಸುತ್ತಾರೆ. ಧನ್ಯವಾದಗಳು. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.